ಲಾಸ್ಟ್ ವಿಡಿಯೋದಲ್ಲಿ ಕರೆನ್ಸೀಸ್ ಹೇಗೆ ಬಿಹೇವ್ ಮಾಡುತ್ತೆ ಅಂತ ನೋಡಿದ್ವಿ. ಈಗ ಕರೆನ್ಸೀಸ್ ಏನಕ್ಕೆ ಮೂವ್ ಆಗುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕರೆನ್ಸೀಸ್ನ ಏನು ಮೂವ್ ಮಾಡುತ್ತೆ ಅಂತ ನೋಡೋಣ. ರಿಜಿಮ್ಸು ರೂಲ್ಸ್ನ ಸೆಟ್ ಮಾಡಿದ್ರೆ ಕರೆನ್ಸಿ ಡ್ರೈವರ್ಸು ಕರೆನ್ಸಿ ಮೂವ್ಮೆಂಟ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ಡ್ರೈವರ್ಸ್ ಅಂದರೆ ಏನು, ಇದರಲ್ಲಿ 5 ಕೀ ಡ್ರೈವರ್ಸ್ ಯಾವುದು ಆ್ಯಂಡ್ ಈ ಡ್ರೈವರ್ಸು ಯಾವ ಥರ ಕರೆನ್ಸಿನ ಮೂವ್ ಮಾಡುತ್ತೆ ಅಂತ ನೋಡೋಣ. ಡ್ರೈವರ್ಸ್ ಅಂದರೆ ಒಂದು ಫಂಡಮೆಂಟಲ್ ಫೋರ್ಸ್. ಈ ಫೋರ್ಸೇ ಕರೆನ್ಸಿನ ಮೇಲೆ ಕೆಳಗೆ ಪುಷ್ ಮಾಡೋದು. ಈ ಡ್ರೈವರ್ಸು ನಮಗೆ ಕರೆನ್ಸಿ ಯಾಕೆ ಸ್ಟ್ರಾಂಗ್ ಆಗ್ತಿದೆ ಅಥವಾ ವೀಕ್ ಆಗ್ತಿದೆ ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ಬೇಸಿಕಲಿ ಕರೆನ್ಸಿ ಡ್ರೈವರ್ಸು ಪ್ರತಿಯೊಂದು ಪ್ರೈಸ್ ಮೂಮೆಂಟ್ನ ಅಂಡರ್ಲೈಯಿಂಗ್ ಇಂಜಿನ್ ಆಗಿರುತ್ತೆ. ಆ್ಯಂಡ್ ಕರೆನ್ಸೀಸು ರ್ಯಾಂಡಮ್ ಆಗಿ ಮೂವ್ ಆಗಲ್ಲ. ದೇ ಮೂವ್ ಬಿಕಾಸ್ ಸಮಥಿಂಗ್ ಚೇಂಜ್ಡ್ ಇನ್ ದ ಎಕನಾಮಿ. ಇಲ್ಲಿ ಸಮಥಿಂಗ್ ಅಂದರೆ ಡ್ರೈವರ್. ಸೊ ಈ ಡ್ರೈವರ್ಸು ಏನಕ್ಕೆ ಇಷ್ಟು ಇಂಪಾರ್ಟೆಂಟ್ ಅಂದರೆ ನ್ಯೂಸಿಂದ ಕರೆನ್ಸೀಸ್ಗೆ ಆಗೋ ಎಫೆಕ್ಟ್ಸ್ನ ಈ ಡ್ರೈವರ್ಸು ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಲಾಂಗ್ ಟರ್ಮ್ ಟ್ರೆಂಡ್ಸ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಒಂದು ಕರೆನ್ಸಿ ಜನರಲ್ ಆಗಿ ಸ್ಟ್ರಾಂಗ್ ಆಗಿರಬೇಕಾ ವೀಕ್ ಆಗಿರಬೇಕಾ ಅಂತ ತೋರಿಸುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಇದು ಮ್ಯಾಕ್ರೋ ಟ್ರೇಡರ್ ಥರ ಥಿಂಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಚಾರ್ಟ್ಸು ನಮಗೆ ಪ್ರೈಸಲ್ಲಿ ಏನಾಯಿತು ಅಂತ ತೋರಿಸಿದ್ರೆ ಡ್ರೈವರ್ಸು ಆ ಪ್ರೈಸ್ ಚೇಂಜಸ್ ಏನಕ್ಕಾಯಿತು ಅದ್ರ ಕಾಸ್ ಏನು ಅಂತ ತೋರಿಸುತ್ತೆ. ಈಗ 5 ಮೇನ್ ಕರೆನ್ಸಿ ಡ್ರೈವರ್ಸ್ನ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಈಸ್ ಇಂಟ್ರೆಸ್ಟ್ ರೇಟ್ಸ್. ಇಂಟ್ರೆಸ್ಟ್ ರೇಟ್ಸು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಡ್ರೈವರ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಇದ್ದರೆ ಕರೆನ್ಸಿ ಮೋರ್ ಅಟ್ರಾಕ್ಟಿವ್ ಆಗುತ್ತೆ. ಇನ್ವೆಸ್ಟರ್ಸು ಬೆಟರ್ ರಿಟರ್ನ್ಸ್ ಸಿಗುತ್ತೆ ಅಂತ ಕರೆನ್ಸಿನ ಬೈ ಮಾಡ್ತಾರೆ. ಆಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಕರೆನ್ಸಿ ಸ್ಟ್ರಾಂಗ್ ಆಗುತ್ತೆ. ಆನ್ ದ ಅದರ್ ಸೈಡ್ ಲೋವರ್ ಇಂಟ್ರೆಸ್ಟ್ ರೇಟ್ಸ್ ಇದ್ದರೆ ಕರೆನ್ಸಿ ವೀಕ್ ಆಗುತ್ತೆ. ಆಲ್ಮೋಸ್ಟ್ ಎವ್ರಿ ಮೇಜರ್ ಕರೆನ್ಸಿ ಮೂವ್ಸು ಇಂಟ್ರೆಸ್ಟ್ ರೇಟ್ಸ್ ಎಕ್ಸ್ಪೆಕ್ಟೇಷನ್ಸ್ಗೆ ಟೈಟ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ರೇಟ್ಸ್ ಆರ್ ಕೋರ್ ಆಫ್ ಮ್ಯಾಕ್ರೋ ಎಫೆಕ್ಟ್ಸ್. ಸೆಕೆಂಡ್ ಡ್ರೈವರ್ ಬಂದು ಎಕನಾಮಿಕ್ ಗ್ರೋತ್. ಎಕನಾಮಿ ಸ್ಟ್ರಾಂಗ್ ಆಗಿದ್ರೆ ಕರೆನ್ಸಿನೂ ಲಾಂಗ್ ಟರ್ಮಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. ಎಕನಾಮಿ ವೀಕ್ ಆದರೆ ಕ್ಯಾಪಿಟಲ್ ಔಟ್ಫ್ಲೋ ಆಗಿ ಕರೆನ್ಸಿ ವೀಕ್ ಆಗುತ್ತೆ. ಸೊ ಗ್ರೋತು ಕಾನ್ಫಿಡೆನ್ಸ್ನ ಶೋ ಮಾಡುತ್ತೆ. ಇನ್ವೆಸ್ಟರ್ಸು ಸ್ಟ್ರಾಂಗ್ ಎಕನಾಮಿನ ಪ್ರಿಫರ್ ಮಾಡ್ತಾರೆ. ಇದರಿಂದ ಕರೆನ್ಸಿಗೆ ಡಿಮ್ಯಾಂಡು ರೈಸ್ ಆಗುತ್ತೆ. ಥರ್ಡ್ ಡ್ರೈವರ್ ಈಸ್ ಇನ್ಫ್ಲೇಷನ್ ಆ್ಯಂಡ್ ಪರ್ಚೇಸಿಂಗ್ ಪವರ್. ಇನ್ಫ್ಲೇಷನ್ ಹೈ ಇದ್ದರೆ ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಬಟ್ ಲೋ ಇನ್ಫ್ಲೇಷನ್ ಇದ್ದರೆ ಕರೆನ್ಸಿಲಿ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಒನ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಹೈ ಇನ್ಫ್ಲೇಷನ್ ಆಫನ್ ರೇಟ್ ಹೈಕ್ಸ್ನ ಟ್ರಿಗರ್ ಮಾಡುತ್ತೆ. ಸೊ ಇದರಿಂದ ಕರೆನ್ಸಿ ಶಾರ್ಟ್ ಟರ್ಮಲ್ಲಿ ಸ್ಟ್ರಾಂಗ್ ಆಗುತ್ತೆ. ಬಟ್ ಸ್ಟ್ರಕ್ಚರಲಿ ಹೈ ಇನ್ಫ್ಲೇಷನ್ ಕರೆನ್ಸಿ ವ್ಯಾಲ್ಯೂನ ಲಾಂಗ್ ಟರ್ಮಲ್ಲಿ ಡಿಸ್ಟ್ರಾಯ್ ಮಾಡುತ್ತೆ. ಫೋರ್ತ್ ಡ್ರೈವರ್ ಈಸ್ ಕಾನ್ಫಿಡೆನ್ಸ್ ಆ್ಯಂಡ್ ಸ್ಟೆಬಿಲಿಟಿ. ಇದರಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ ಮತ್ತು ಸೆಂಟ್ರಲ್ ಬ್ಯಾಂಕ್ ಆ್ಯಂಡ್ ಗವರ್ಮೆಂಟ್ ಕ್ರೆಡಿಬಿಲಿಟಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಕರೆನ್ಸೀಸು ಸ್ಟ್ರಾಂಗ್ ಆಗಬೇಕು ಅಂದರೆ ಪೀಪಲ್ಲು ಅವ್ರ ಕಂಟ್ರಿನ ಟ್ರಸ್ಟ್ ಮಾಡಬೇಕು. ಬಟ್ ಪೀಪಲ್ಗೆ ಅನ್ಸರ್ಟನಿಟಿ ಫಿಯರ್ಸ್ ಇದ್ದರೆ ಕರೆನ್ಸಿಯಲ್ಲಿ ಕಾನ್ಫಿಡೆನ್ಸ್ ಡ್ರಾಪ್ ಆಗುತ್ತೆ. ಆ್ಯಂಡ್ ಫಿಫ್ತ್ ಡ್ರೈವರ್ ಈಸ್ ಟ್ರೇಡ್ ಫ್ಲೋಸ್ ಅಂದರೆ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್. ಎಕ್ಸ್ಪೋರ್ಟ್ ಹೆವಿ ಕಂಟ್ರೀಸ್ ಕರೆನ್ಸಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಇಂಪೋರ್ಟ್ ಹೆವಿ ಕಂಟ್ರೀಸ್ಗೆ ಫಾರಿನ್ ಕರೆನ್ಸಿ ನೀಡ್ ಇರುತ್ತೆ. ಸೊ ಅವರ ಲೋಕಲ್ ಕರೆನ್ಸಿ ವೀಕ್ ಆಗುತ್ತೆ. ಎಕ್ಸಾಂಪಲ್, ಇಂಡಿಯಾ ಮೋರ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊಬೇಕು ಅಂದರೆ ಅದಕ್ಕೆ ಡಾಲರ್ಸಲ್ಲಿ ಪೇ ಮಾಡಬೇಕು. ಸೊ ಆಗ ರುಪಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಈಗ ಈ ಡ್ರೈವರ್ಸು ಹೇಗೆ ಕರೆನ್ಸಿಗೆ ಎಫೆಕ್ಟ್ ಮಾಡುತ್ತೆ ಅಂತ ನೋಡೋಣ. ಈ ಡಯಾಗ್ರಾಮು ಇದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಡ್ರೈವರ್ಸು ಎಕ್ಸ್ಪೆಕ್ಟೇಷನ್ಸ್ನ ಚೇಂಜ್ ಮಾಡುತ್ತೆ. ಎಕ್ಸ್ಪೆಕ್ಟೇಷನ್ಸು ಕರೆನ್ಸಿನ ಮೂವ್ ಮಾಡುತ್ತೆ. ಆ್ಯಂಡ್ ನ್ಯೂಸ್ ಆ್ಯಂಡ್ ಇವೆಂಟ್ಸು ಎಕ್ಸ್ಪೆಕ್ಟೇಷನ್ಸ್ನ ಅಪ್ಡೇಟ್ ಮಾಡುತ್ತೆ. ಸೊ ಈ ಥರ ಇದು ವರ್ಕ್ ಆಗೋದು. ಮಾರ್ಕೆಟ್ಸು ರಿಜಿಮ್ಸ್, ಡ್ರೈವರ್ಸ್ ಮತ್ತು ಎಕ್ಸ್ಪೆಕ್ಟೇಷನ್ಸ್ಗೆ ರಿಯಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, US ಇನ್ಫ್ಲೇಷನ್ ರೈಸ್ ಆದರೆ ಮಾರ್ಕೆಟ್ಸು ರೇಟ್ ಹೈಕ್ಸ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಆ್ಯಂಡ್ ರೇಟ್ ಹೈಕ್ ಆದರೆ US ಡಾಲರು ಸ್ಟ್ರಾಂಗ್ ಆಗುತ್ತೆ. ಇನ್ನೊಂದು ಕೇಸಲ್ಲಿ ಪೊಲಿಟಿಕಲ್ ಅನ್ಸರ್ಟನಿಟಿ ಇದ್ದರೆ ಕ್ಯಾಪಿಟಲ್ಲು ಕಂಟ್ರಿಯಿಂದ ಆಚೆ ಎಕ್ಸಿಟ್ ಆಗುತ್ತೆ. ಆಗ ಕರೆನ್ಸಿ ವ್ಯಾಲ್ಯೂ ಡ್ರಾಪ್ ಆಗುತ್ತೆ. ಸೊ ಡ್ರೈವರ್ಸು ಈ ಥರ ಕರೆನ್ಸೀಸ್ಗೆ ಎಫೆಕ್ಟ್ ಮಾಡುತ್ತೆ. ಆ್ಯಂಡ್ ಆ್ಯಸ್ ಅ ಟ್ರೇಡರ್ ನಮಗೆ ಡ್ರೈವರ್ಸು ಬಿಗ್ ಮೂವ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಚಾರ್ಟ್ಸು ನಮಗೆ ಟೈಮಿಂಗ್ಗೆ ಹೆಲ್ಪ್ ಮಾಡಿದ್ರೆ ಡ್ರೈವರ್ಸು ಡೈರೆಕ್ಷನ್ನ ಪಿಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬೇಸಿಕಲಿ ಡ್ರೈವರ್ಸು ನಮಗೆ ಪ್ರತಿಯೊಂದು ಬಿಗ್ ಟ್ರೆಂಡ್ ಹಿಂದೆ ಏನು ನಡೀತಿದೆ, ಯಾಕೆ ಆಗ್ತಿದೆ ಅಂತ ತೋರಿಸುತ್ತೆ. ಸೊ ಈಗ ನಮಗೆ ಕರೆನ್ಸಿ ಹಿಂದೆ ಇರೋ ಫೋರ್ಸಸ್ ಬಗ್ಗೆ ಗೊತ್ತಾಯಿತು. ಬಟ್ ಇದು ಸಾಕಾಗಲ್ಲ. ನಮಗೆ ಈ ನ್ಯೂಸು, ಡ್ರೈವರ್ಸು, ರಿಜಿಮ್ಸು ಮತ್ತು ಪ್ರೈಸ್ ಮೂಮೆಂಟ್ಸ್ನ ಹೇಗೆ ಕನೆಕ್ಟ್ ಮಾಡಬೇಕು ಅಂತ ಗೊತ್ತಿರಬೇಕು. ಸೊ ನೆಕ್ಸ್ಟ್ ವಿಡಿಯೋಲಿ ಈ ಡಾಟ್ಸ್ನ ಯಾವ ಥರ ಕನೆಕ್ಟ್ ಮಾಡ್ಬೋದು ಆ್ಯಂಡ್ ಮ್ಯಾಕ್ರೋ ಟ್ರೇಡಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ.